विद्महे प्रतुंडाय धीमहि तन्नो दन्ती प्रचोदयात् स्वाहा एकदन्ताय विद्महे प्रतुंडाय धीमहि तन्नो दन्ती प्रचोदयात् स्वाहा तन्नो दन्ती प्रचोदयात् स्वाहा एकदन्ताय विद्महे प्रतुंडाय धीमहि 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 तन्नो दन्ती प्रचोदयात् स्वाहा एमपी नो एमएलए ನನಗೆ ಕೊಟ್ಟವ ಜಂಕ್ಷನ್ ಶಾಲು ಕೊಡ ಇಲ್ಲೇ ಇದ್ದೇನೆ ಬರೀತನ ಬಾಪ ಗುರು ಬಾ ಇಲ್ಲೇ ಕೊಡಿಲ್ಲ ಸಾಹೇಬ್ರಿಗೆ ನೀನು ಬೆಂಕಿ ಆರಿಸ್ಬೇಕು ಬರೀತನ ಇಲ್ಲೇ ಕಡಬಲ ಸೋದರಲ್ಲ ಎಲ್ಲ ಕಡಬಲ ನಾಗ ಶಾಲು ಆಡೇಸ್ತಾಮುಂಡ ಪೂಜೆ చేస్తాము అందరికి చేస్తాము ఇందే 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 కర ఓ పిల్లప్ప ఓ ఎత్ర పిల్లి పిల్లి బాల్క ಇದು ಯಾಡ್ ಕೊಡ ಏ ಶಾಲು ಹತ್ರ ಯಾಡ್ ಕೊಡ ಏ ಸುಕುಮಾರ್ ಜೂರೋ ಇದ್ದ ಬೈಪಾಸ್ ಇಂದ ಸರ್ ಮಾಡಲ ಮೇ ಆವಾಹ್ಯಾಮಿ ಆದಂಯಾಮಿ ಪಾದಯೋಃ ವಾದ್ಯಂ ಪಾದ್ಯಯಾಮಿ ತಯೋಃ ಯಾಮಿ ಪ್ರಾಣಮುಕ್ಷಲಾಮಯಾಮಿ ಅವನಾಮಿ ಅದರ ಕಮಿಟಿ ಇದೆ ಇದು ಅಂತ್ಯದ ಬಂತು ಹೋಮಲ್ ಸೈಡ್ ಟೈಮ್ ಬಾగుంది ಸುಮೇ ಸುಮೇ ಇದೆ ಸ್ವಾಮಿ ನಾನಿದೆ ಕಣ ಬಂದ इमां जरधागं संकृण्णास्ते द्वासज्ञा भवते द्वासमास संवत्सरः संवत्सरमेवापरन्धे
मौंजी भवते उच्चमेव वृन्धे चित्ता नक्षत्रं भवते चित्तं वाजे तस्कृणः व्यवस्थितो पूर्णं ददाते मधुज्योसानि ते कदा ब्रह्मण भक्ते एकदैव यजमानायश्चेजोदधाते कर्पूरमङ्गलनीराजं दर्शयामि नीराजनानन्तं देवरक्षान् धारयामि रक्षान् धारयामि मनोभीष्टप्रार्थनां समर्पयामि इष्टकां ज्ञातवरसिद्धिरस्तो सुप्रैता प्रसन्नः वरदा भवन्तो దేవమోక్షణ ఒకంతా భాగముక్క ముందుకి వాళ్ళంతా అట్లా కంటిన్యూ కాదు ఎమ్మెల్యేలు ఎంపీలు మా డైరీ ప్రెసిడెంట్లు డైరీ బ్లాక్లు అంతా ఈ మూడు ఇక్కడ స్టార్ట్ అయ్యింది ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ವಿಶ್ವನಾಥ್ ಗೌಡ ಮತ್ತು ಅವರ ಕುಟುಂಬಸ್ಥರು, ವಿಶ್ವನಾಥ್ ರೆಡ್ಡಿ ಮತ್ತು ಅವರ ಕುಟುಂಬಸ್ಥರು ವಿನಾಯಕ ಫ್ಯೂಲ್ಸ್ ಅಂತ ಏನು ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಏನು HP ಬಂಕ್ ಒಂದು ಒಳ್ಳೆ OMC ಗೌರ್ಮೆಂಟ್ ಕಂಪ್ನಿದು ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತದೆ. IOC, BPC, HP 3 ಕಂಪ್ನಿಗಳು ಭಾಳ ವಿಜೃಂಭಣೆಯಿಂದ ನಮ್ಮ ದೇಶಕ್ಕೆ ಸುಮಾರು 20% ರೆವಿನ್ಯೂ ಜನ್ರೇಟ್ ಮಾಡ್ತದೆ. ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬಜೆಟಲ್ಲಿ ಏನು ಅವರು ಘೋಷಣೆ ಮಾಡ್ತಾರೋ 20% ರೆವಿನ್ಯೂ ಈಸ್ ಬೀಂಗ್ ಜನ್ರೇಟೆಡ್ ಬೈ ಇಂಡಿಯನ್ ಆಯಿಲ್, HPC ಮತ್ತು BPC. ಸೊ ಭಾಳ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಡೀಸೆಲ್ ಸಪ್ಲೈ ಮಾಡ್ತಾರೆ, ಪೆಟ್ರೋಲು. ಅದಕ್ಕೆ ಜನಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ಉಪಯೋಗವಂತ ಆಗಲಿ ಅಂತ ಹೇಳ್ತಾ, ಮತ್ತು ವಿಶ್ವನಾಥ್ ರೆಡ್ಡಿ ಮತ್ತು ಅವರು ದಂಪತಿಗಳಿಗೆ ಒಳ್ಳೆಯದಾಗಲಿ, ಒಳ್ಳೆ ಬಿಸ್ನೆಸ್ ಆಗಲಿ, ಆರ್ಥಿಕವಾಗಿ ಅವರು ಬೆಳೀಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತಿನ ತಾಯ್ಲೂರು ರೋಡ್ನ MNF ಪಂಚಾಯಿತಿ ಮತ್ತು ತಾಯ್ಲೂರು ಪಂಚಾಯಿತಿಯವರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಮುಳಬಾಗಲ್ ಬಿಟ್ಟರೆ ಅಪ್ ಟು ತಾಯ್ಲೂರು ತನಕ, ತಾಯ್ಲೂರು ತಿಳಿಸ್ಕೊಳ್ಳೋವರೆಗೂ ಯಾವುದೋ ಪೆಟ್ರೋಲ್ ಬಂಕ್ ಇರಲಿಲ್ಲ. ಸ್ನೇಹಿತರಾಗಿರ್ತಕ್ಕಂಥ, ಹಿತೈಷಿಗಳಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಮತ್ತು ಕುಟುಂಬದವರು ಇವತ್ತು HP ಪೆಟ್ರೋಲ್ ಬಂಕ್ನ ವಿನಾಯಕ ಫ್ಯೂಯಲ್ಸ್ ಒಂದು ಏನು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ನನ್ನ ಮತ್ತು MP ಅವರು ಮತ್ತು ನಮ್ಮ ನಾಯಕರೆಲ್ಲ ಒಗ್ಗೂಡಿ ಬಂದು ಈ ಶುಭ ಸಮಾರಂಭದಲ್ಲೆಲ್ಲ ಭಾಗವಹಿಸಿ ಒಂದು ಉದ್ಘಾಟನೆ ಮಾಡಿಂದ ಹೋಗ್ತಾಯಿದ್ವಿ. ಇದು ಎಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊತೀವಿ. ಈಗಾಗಲೇ ಬರಬೇಕಾದ್ರೆ ನಾನು MP ಅವರು ಕೂಡ ಮಾತಾಡ್ಕೊಂಡ್ವಿ. ಕೆನರಾ ಬ್ಯಾಂಕ್ ಫೋನ್ ಮಾಡಿದ್ವಿ. ಕೆನರಾ ಬ್ಯಾಂಕ್ ATM ಕೂಡ ಹಾಕ್ಲಿಕ್ಕೆ ಕೂಡ ಪೆಟ್ರೋಲ್ ಬಂಕ್ ಒಳಗಡೆ ಕೆನರಾ ಬ್ಯಾಂಕ್ ATM ಹಾಕ್ಕೊಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗಿದೆ. ಅದು ಕೂಡ 10 ದಿನದಲ್ಲಿ ವ್ಯವಸ್ಥೆ ಮಾಡಿ ಒಂದು ATM ವ್ಯವಸ್ಥೆ ಮಾಡಿಕೊಡ್ತೀವಿ ಪೆಟ್ರೋಲ್ ಬಂಕಲ್ಲಿ. ಇದಾದಮೇಲೆ 9ನೇ ತಾರೀಕು 10ನೇ ತಾರೀಕು ಇನ್ನೊಂದು ಶುಭ ಸುದ್ದಿ ಅಂತಂದರೆ 13,60,00,000ದಲ್ಲಿ ಅಪ್ ಟು ಏನು 0ಇಂದ ಮುಳಬಾಗಲ್ ಬೈಪಾಸಿಂದ ಅಪ್ ಟು ಸುಂಡ್ರಪಾಳ್ಯ ತನಕ ಒಂದು 13 ಕೋಟಿಯಲ್ಲಿ ಅಲರ್ಟ್ ಆಗಿ ಬಂದಿದೆ. ಕಾಂಟ್ರಾಕ್ಟ್ ಅಲರ್ಟ್ ಆಗಿದ್ದಾರೆ. ಅದು 9ನೇ ತಾರೀಕು 10ನೇ ಪೂಜೆ ಮಾಡಿಕೊಟ್ಟು ಒಳ್ಳೆ ಎಲ್ಲೂ ಕೂಡ ಪ್ಯಾಚ್ ಇಲ್ಲದೆ ಕೂಡ ದೊಡ್ಡ ಸುಸೂತ್ರವಾಗಿರ್ತಕ್ಕಂಥ ರೋಡ್ನ ವ್ಯವಸ್ಥೆ ಆಗಲಿಕ್ಕೆ ಕೂಡ ಇವತ್ತು ಪೂಜೆ ಇತ್ತು. ಕುಡುಮಲ ವಿನಾಯಕನ ದೇವಸ್ಥಾನ ಪೂಜೆ ಇರಲಿಕ್ಕೆ ಆ ಪೂಜೆನ ಎಕ್ಸ್ಟೆಂಡ್ ಮಾಡಿದ್ದೀನಿ. 9ನೇ ತಾರೀಕು 10ನೇ ತಾರೀಕು ನಾವೆಲ್ಲ ಮಾತಾಡಿಕೊಂಡು ಬಂದು ಮತ್ತೆ ಈ ರೋಡ್ ಪೂಜೆ ಮಾಡಿಕೊಡ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೂಡ MP ಅವರು ಮತ್ತು ನಮ್ಮ ನಾಯಕರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು MNF ಗ್ರಾಮ ಪಂಚಾಯತ್ ಎಲ್ಲ ನನ್ನ ಸದಸ್ಯರು ಕೂಡ ಒಟ್ಟುಗೂಡಿ, ನಾಯಕರು ಒಟ್ಟುಗೂಡಿ ಬಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಬರಮಾಡಿ ಇದು ಮಾಡಿಕೊಟ್ಟಿದ್ವಿ. ಈಗಾಗಲೇ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕಾಗಿತ್ತು. ಸೊ ಎಲ್ಲ ಬಂದು ಒಗ್ಗೂಡಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಈಗಾಗಲೇ ನಮ್ಮ MP ಅವರು ಯಾವಾಗಲೂ ಮಾತಾಡ್ತಾ ಇದ್ರು, ಅನುದಾನವನ್ನು ಅವ್ರ್ಯಾರೋ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದಾರೆ, ಅನುದಾನವನ್ನು ಎಷ್ಟು ಕೊಟ್ಟಿದೆ ಅಂತ ಕೇಳ್ತಾ ಇದ್ರಿ. ಈಗಾಗಲೇ 2 ಹಂತ ಅನುದಾನ ಅವ್ರು ಕ್ಲೋಸ್ ಆಗಿದೆ. ಸುಮಾರು 40,000 ಓಟ್ ಕೊಟ್ಟಿರ್ತಕ್ಕಂಥ ಮುಳಬಾಗ್ಲು ಇನ್ನೂ ಹಳ್ಳಿಗಾಡು ಪ್ರದೇಶಕ್ಕೆ ₹1 ಕೂಡ ಕೊಟ್ಟಿಲ್ಲ. ಸೊ ನಾನು ಏನೇ ಹೇಳಿದ್ದೀನಿ, ಪ್ರತಿ ₹1 ಬರ್ತಕ್ಕಂಥ ನೀವು ಕೊಡ್ತಕ್ಕಂಥ ₹1 ಕೂಡ ಟೌನ್ಗೆ ಎಷ್ಟು ಕೊಡ್ತೀರ ಹಳ್ಳಿಗೆ ಅಷ್ಟು ಕೊಡು ಅಂತ ಹೇಳಿದ್ದೀನಿ. ಈಗಾಗಲೇ ಹಳ್ಳಿಗಾಡು ಪ್ರದೇಶಕ್ಕೆ ಒಂದು ಅಭಿವೃದ್ಧಿ ಪೆಂಡಿಂಗ್ ಇದೆ, ನೆಕ್ಸ್ಟು ಪೆಂಡಿಂಗ್ ಇದೆ. ಈ ಕೂಡಲೇ 10ನೇ ತಾರೀಕು ಆದಮೇಲೆ ಎಲ್ಲರೂ ಒಟ್ಟುಗೂಡಿ ಯಾವ ಹೋಬಳಿದಲ್ಲಿ ಏನೇನು ಮಾಡಬೇಕನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ. ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾರೆ.
MP ಅವರು ಹೊಸದಾಗಿ ಹೋಗಿರೋದ್ರಿಂದ ಈಗ ಅನುಭವ ಪಾಪ ಈಗ ಪಡ್ಕೊತಾ ಇದ್ದಾರೆ. ಆದಷ್ಟು ಬೇಗ ನಾವು ಕೂಡ ಅದ್ರ ಮೇಲೆ ಬೀಳೋದು ಬೇಡ. ಅನುಭವದಿಂದ ಆಚೆ ಬಂದಾದ್ಮೇಲೆ ಖಂಡಿತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ಕೂಡ RRR ಒಂದು ಸ್ಕೀಮಲ್ಲಿ 60 ಕೋಟಿ ರೂಪಾಯಿನ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೋಮಣ್ಣರು ಕೂಡ ಮೀಟ್ ಮಾಡಿದ್ದೀನಿ. ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ. 60 ಕೋಟಿ ರೂಪಾಯಿ RRR ಅಲ್ಲಿ ಬರ್ತಾ ಇದೆ. ಅಮೃತ್ 2 ಅಲ್ಲಿ ಕೂಡ ನಾನು ನೆನ್ನೆ 12 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೀನಿ, ಅದೇ ಪ್ರಪೋಸಲ್ ಕೊಟ್ಟಿದ್ದೀನಿ. ಅಮೃತ್ 2 ಇಂದ ಕೂಡ ಬರಬೇಕು, ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಆಗುತ್ತೆ. ಮುಂದೆ ಅದಕ್ಕೆ ಕಾದು ನೋಡ್ತಾ ಇದ್ದೀವಿ. ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿಯವರು ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡ್ತಾ ಅಂತ ನಂಬಿಕೆ ನನಗಿದೆ. ಸೊ ಶಾಶ್ವತವಾಗಿ ಕುಡಿತಕ್ಕಂಥ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮ ನೆನೆಸ್ಕೊತಾರೆ. ಆ ಕಾರ್ಯಕ್ರಮ ಮಾಡಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿವಸ ನಿಮ್ಮ ಆಶೀರ್ವಾದ, ಜನಾಶೀರ್ವಾದ, ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಖಂಡಿತ ಕೆಲಸ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಯತ್ನ ಪಟ್ಟಿರ್ತ ನಮ್ಮ MP ಅವ್ರನ್ನ ಗೆಲ್ಲಿಸಲಿಕ್ಕೆ ಶತಪ್ರಯತ್ನ ಪಟ್ಟಿರ್ತಕ್ಕಂಥ ನಮ್ಮ MSR ಶ್ರೀನಿವಾಸ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವ್ರ ಮಗಳ ಒಂದು ಕಾಲೇಜ್ ಫಂಕ್ಷನ್ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಗೈರಾಜರಾಗಿದ್ದಾರೆ. ಸೊ ಅವರು ತುಂಬ ಒತ್ತಾಯ ಮಾಡಿ ಕೀಲಾಗಣೆಯಿಂದ ಬರ್ತಕ್ಕಂಥ MNFಗೆ ಬರ್ತಕ್ಕಂಥ ಮೇಲಾಗಣೆ ಬರ್ತಕ್ಕಂಥ ರೋಡನ್ನು ತುಂಬ ಅವರು ವಿನಂತಿ ಮೇಲೆ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೊಂದು ಐಮಾಸ್ ಒಂದು ಲೈಟು ಅಂತ ಕೇಳಿದ್ದಾರೆ. ಆಮೇಲೆ ಸ್ಕೂಲು ರಿಪೇರಿ ಎಲ್ಲ ಕೇಳಿದ್ದಾರೆ. ಸಾಕಷ್ಟು ವಿಚಾರದಲ್ಲಿ ಕೂಡ ನಮ್ಮ MS ಶ್ರೀನಿವಾಸ ರೆಡ್ಡಿ ಅವರು ಈ ಪಂಚಾಯತಿ ಬಗ್ಗೆ ತುಂಬ ಉತ್ತಮ ಕಾಳಜಿ ಇಟ್ಕೊಂಡು ನನ್ನ ಕೈಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕೂಡ ಈ ಮೇಲಾಗಣೆ ಮತ್ತೊಬ್ಬ ನಾಯಕ ಸುಭಾಷ್ ಗೌಡ ಅವತ್ತು ಅವರು ಕೂಡ ಸಾಕಷ್ಟು ವಿಚಾರಗಳು ಹೇಳಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಒಂದಂತೂ ಗೊತ್ತಾಯಿತು, ಯಾವುದೇ ಪಕ್ಷ ಮೇಲಾಗಣೆ ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ. ಯಾವುದೇ ಪಕ್ಷಕ್ಕೆ ಹೋದ್ರು ಈ ಮೇಲಾಗಣೆ ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಪ್ರಚಂಡರು, ಪ್ರಬುದ್ಧರು ಆಗ ಪರಿಣಿತಿರ್ತಕ್ಕಂಥ ಊರು ಅಂತಂದರೆ ಮೇಲಾಗಣೆ. ತುಂಬ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ MS ಶ್ರೀನಿವಾಸ ರೆಡ್ಡಿ ಬರಬೇಕಾಗಿದ್ದು, ಗೈರಾಜರಾಗಿದ್ದಾರೆ. ಅವ್ರ ಪರವಾಗಿ ಕೂಡ ನಾನು ಶುಭಾಶಯ ತಿಳಿಸ್ತೀನಿ. ಅವರು ಕೂಡ ಪಂಚಾಯಿತಿ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಗಲಾಟೆ ಮಾಡಿದ್ದಾರೆ, ನನ್ನ ಬಗ್ಗೆ ಗಲಾಟೆ ಮಾಡಿದ್ದಾರೆ. ಮೊನ್ನೆ ಕೂಡ ಒಂದು ಐಮಾಸ್ ಹಾಕ್ಸಿದ್ದಾರೆ, ಐಮಾಸ್ ಲೀಸ್ಟ್ ಬರ್ಸಿದ್ದಾರೆ. ಸ್ಕೂಲ್ ರಿಪೇರಿ ಮತ್ತು ರೋಡ್ ರಿಪೇರಿ ಎಲ್ಲ ರೋಡು ಅಂತ ಕೇಳಿದ್ದಾರೆ. ಸೊ 9ನೇ ತಾರೀಕು 10ನೇ ತಾರೀಕು ಆದಮೇಲೆ ನಾವೆಲ್ಲ ಒಗ್ಗೂಡಿ ಬಂದು ಈ ಪಂಚಾಯಿತಿಯ 6 ಪೂಜೆಗಳಿದ್ದಾವೆ. 6 ಪೂಜೆಗಳಲ್ಲಿ ಕೂಡ ಖಂಡಿತವಾಗ್ಲೂ ಬಂದು ನೆರವೇರಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಪಂಚಾಯತ್ ಜನ ಕೇಳಕ್ಕೆ ಇಷ್ಟಪಡ್ತೀನಿ. ಅದು ನೆಕ್ಸ್ಟ್ ಮಾತಾಡ್ತೀನಿ ಬಿಡು, ಈಗ ಬೆಂಕಿ ಹಚ್ಕೋಬೇಡಿ. ಇವತ್ತು ಈ ಭಾಗದ ಜನಗಳಿಗೆ ಒಂದು ಶುಭ ಸುದ್ದಿ. ಏನು ವಿನಾಯಕ ಫ್ಯೂಯಲ್ಸ್ ಅಂತೇಳಿ ಇವತ್ತು ಪ್ರಾರಂಭ ಆಗ್ತಾ ಇದೆಯೋ, ಮೊದಲು ಏನಾದರೂ ಫ್ಯೂಯಲ್ ಬೇಕಂದರೆ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲೇ ನಿಮಗೆ ಉತ್ತಮವಾದಂಥ ಅದು HP ಫ್ಯೂಯಲನ್ನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಸುದ್ದಿ. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಬ್ಬ ಮಾಲೀಕರಿಗೆ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನ ಮೊದಲು ತುಂಬ ಹದಗೆಟ್ಟಿತ್ತು ಈ ರೋಡು. ಬಹುಶಃ ನಮ್ಮ ಶಾಸಕರು ಬಂದಮೇಲೆ ಫಸ್ಟ್ ಬಂದಮೇಲೆ ಇದೇ ಕೆಲಸ ಆಗಿದ್ದು ಅನ್ಸುತ್ತಲ್ಲ. ಹೌದಪ್ಪ, ಎಲ್ಲಿಂದನೂ ಆಗಲಿ, ಅಲ್ಲಿಂದ ಆದರೆ ತಾನೆ ಮತ್ತೆ ಅದು ಕಂಟಿನ್ಯೂ ಆಗೋದು. ಈಗ ಅದನ್ನು ಕಂಟಿನ್ಯೂ ಅಂತ ಹೇಳ್ತಿದ್ದಾರೆ. ಏನು ಅವನ್ನೆಲ್ಲ ಇವತ್ತು ದಿನ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಸ್ವಾಗತ ಮಾಡಿದ್ದಕ್ಕೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಏನು ಇವತ್ತಿನ ದಿನ ವಿನಾಯಕ ಫ್ಯೂಯಲ್ ಸ್ಟೇಷನ್ ಏನು ಇವತ್ತಿನ ದಿನ ಓಪನ್ ಆಗಿದೆ. ಬಹುಶಃ ಇಲ್ಲಿ ಜಾಗನೂ ತುಂಬ ಚೆನ್ನಾಗಿದೆ. ಜಾಗನೂ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆಯ ರೀತಿಯಲ್ಲಿ ಏನಾದರೂ ಗ್ರಾಹಕರಿಗೆ ಸ್ವಲ್ಪ ಡಿಸ್ಕೌಂಟ್ ಅದು ಇದು ಸ್ವಲ್ಪ ದಿನ ಇಡ್ರಿ. ಯಾಕಂದರೆ ಸ್ವಲ್ಪ ಮೂಮೆಂಟ್ ಆಗಲಿ ಸ್ವಲ್ಪ ಫಸ್ಟಲ್ಲಿ. ನಾವು ಅದಕ್ಕೆ ಬೇರೆ ಸ್ಕೀಮ್ಸ್ ಬೇಕಾದಷ್ಟು ಇದಾವಲ್ಲ. ಆ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಅವರ ಈ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.